ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಪ್ಪು ಗುಡ್ಡೆ ನಾವೇನು ನೋಡ್ತೀವಿ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಏನು ಹೇಳ್ತೀವಿ ಕಾರ್ನಿಯಾ ಅಂತ ಹೇಳ್ತೀವಿ. ಸೊ ಇದು ಬೆಳಕು ಕಣ್ಣೊಳಗೆ ಬಿದ್ದಾಗ ಒಂದು ರಿಫ್ರಾಕ್ಷನ್ ಮಾಡಿ ನಮಗೆ ದೃಷ್ಟಿ ಕೊಡುವಂಥದ್ದು. ಸೊ ಇದು ಬಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಕಣ್ಣು ಉಜ್ಜಿದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬಹಳ ಜನ ಉಜ್ತಾನೆ ಇರ್ತಾರೆ, ನಮಗೆ ದೃಷ್ಟಿ ಕಾಣಿಸಲ್ಲ, ಫೋಕಸ್ ಆಗ್ತಾ ಇರಲ್ಲ. ಈ ದೃಷ್ಟಿ ಕಾಣಿಸದೇ ಇದ್ದಾವಾಗ ಏನ್ ಮಾಡ್ತೀವಿ ನಾವು, ಇನ್ನೂ ಉಜ್ಜೋಕ್ ಶುರು ಮೋಲ್ಡ್ ಆಗಕ್ಕೆ ಶುರು ಆಗುತ್ತೆ. ಅಲರ್ಜಿ ಟ್ರೀಟ್ ಮಾಡಿದ್ಮೇಲೆ ಈಗ ಆಗ್ತಿತ್ತು ಅಂತಂದ್ರೆ ಬೇರೆ ಏನೋ ಕಾರಣ ಇದೆ ಅಂತ ಹೇಳಿ ಸ್ಕ್ಯಾನ್ ಮಾಡಿ ನೋಡ್ಬೇಕು ಕೆರಟೋಕೋನಸ್ ಇದೆಯಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷ, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಬನಶಂಕರಿ ಬ್ರಾಂಚ್ನಲ್ಲಿ ಮುಖ್ಯ ವೈದ್ಯನಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ನಾವು ಕೆರಟೋಕೋನಸ್ ಅನ್ನೋ ಒಂದು ಕಣ್ಣಿನ ದೋಷದ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಕೆರಟೋಕೋನಸ್ ಅಂದರೆ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಪ್ಪು ಗುಡ್ಡೆ ನಾವೇನು ನೋಡ್ತೀವಿ ಅದನ್ನ ನಾವು ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಏನು ಹೇಳ್ತೀವಿ, ಕಾರ್ನಿಯಾ ಅಂತ ಹೇಳ್ತೀವಿ, ಪಾರದರ್ಶಕ ಪಟಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಇದು ನಮಗೆ ಹಾಗೆ ಕಾಣಿಸಲ್ಲ, ಯಾಕಂದ್ರೆ ಪಾರದರ್ಶಕ ಅದು. ಸೊ ಬಟ್ ನಾವು ಕಣ್ಣಿನ ಗುಡ್ಡೆನ ಕ್ರಾಸ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಬಹಳ ನೀಟಾಗಿ ಗೊತ್ತಾಗುತ್ತೆ, ಅದು ಒಂದು ಕಾನ್ವೆಕ್ಸ್ ಆಕಾರದಲ್ಲಿ ಇರುವಂಥದ್ದು. ಇದನ್ನು ಕಾರ್ನಿಯಾ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯ. ಕಾರ್ನಿಯಾ ಇಂದನೇ ಸಾಕಷ್ಟು ರಿಫ್ರಾಕ್ಷನ್ ಅಂದರೆ ಬೆಳಕು ಕಣ್ಣೊಳಗೆ ಬಿದ್ದಾಗ ಕಾರ್ನಿಯಾ ಮೂಲಕ ಹಾಯ್ದು ಅದರಿಂದ ಲೆನ್ಸ್ ಮೂಲಕ ಹಾಯ್ದು ಆಮೇಲೆ ರೆಟಿನಾ ಮೇಲೆ ಫೋಕಸ್ ಆಗುವಂಥದ್ದು. ಸೊ ಅದನ್ನ ರೆಟಿನಾ ಮೇಲೆ ಫೋಕಸ್ ಆಗಬೇಕಾದ್ರೆ ಆ ಒಂದು ರಿಫ್ರಾಕ್ಷನ್ ಏನಿದೆ ಅದು ಲೆನ್ಸ್ ಲೆವೆಲ್ಲು ಮತ್ತು ಕಾರ್ನಿಯಾ ಲೆವೆಲಲ್ಲೇ ಆಗುವಂಥದ್ದು. ಸೊ ಅದರಲ್ಲಿ ಮೊದಲನೇ ಫಸ್ಟು ತಾಕೋದೇ ಕಾರ್ನಿಯಾಗೆ, ಬೆಳಕು ಕಣ್ಣೊಳಗೆ ಬೀಳೋಕ್ಕೆ ಮುಂಚೆ. ಸೊ ಆದ್ದರಿಂದ ಈ ಕಾರ್ನಿಯಾ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇನ್ ದಿ ಐ. ಒಂದು ರಿಫ್ರಾಕ್ಷನ್ ಮಾಡಿ ನಮಗೆ ದೃಷ್ಟಿ ಕೊಡುವಂಥದ್ದು, ಇನ್ನೊಂದು ಕಣ್ಣಿನ ಒಳಗಡೆ ಸ್ಟ್ರಕ್ಚರ್ಸ್ ಎಲ್ಲ ಇದು ಹೊರಗಡೆಯಿಂದ ಒಂದು ಲೇಯರ್ ಥರ ಪ್ರೊಟೆಕ್ಟ್ ಮಾಡುವಂಥದ್ದು. ಸೊ ಇದು ಬಂದು ಭಾಳ ಕ್ಲಿಯರ್ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇದು ಪಾರದರ್ಶಕ ಇದ್ರೇ ನಮಗೆ ಕಾಣಿಸೋಕೆ ಅನುಕೂಲ ಆಗುವಂಥದ್ದು. ಇದು ಒಂದು ಥಿಕ್ನೆಸ್, ನಾರ್ಮಲ್ ಥಿಕ್ನೆಸ್ ಇರುತ್ತೆ ಇದಕ್ಕೆ ಅಂತಾನೆ ಒಂದು, ಆ ಥಿಕ್ನೆಸ್ ಇರಬೇಕು. ಜನರಲಿ ಒಂದು 550 ಮೈಕ್ರಾನ್ ಅಂತ ಹೇಳ್ತೀವಿ, ಇದು ಅರೌಂಡ್ 500 to 550 ಮೈಕ್ರಾನ್ಸ್ ಇರಬೇಕಿದು. ಇದಿದ್ದಾಗ ಅದು ಹೆಲ್ದಿ ಕಾರ್ನಿಯಾ. ಇದು ಒಂದು ಕೆಲವು ಸತಿ ಈ ಕೆರಟೋಕೋನಸ್ ಅನ್ನೋ ಒಂದು ದೋಷದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಥಿಕ್ನೆಸ್ ಇರಲ್ಲ, ಇದು ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಆ ದಪ್ಪ ಏನಿರುತ್ತೆ ಆ ಪಾರದರ್ಶಕ ಪಟಲ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದು ಕಮ್ಮಿ ಆಗ್ತಾ ಬರ್ತಾ ಇದ್ರೆ ಏನಾಗುತ್ತೆ, ಕಮ್ಮಿ ಆಗ್ತಾ ಇದ್ದಂಗೆನೆ ಇದು ಸ್ಟ್ರೆಂತ್ ಕಮ್ಮಿ ಆಗ್ತಾ ಬರುತ್ತೆ. ಒಂದು ಶಕ್ತಿ ಅಂದರೆ ಸ್ಟರ್ಡಿನೆಸ್ ಏನಿದೆಯೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆದ್ರಿಂದ ಅದು ಸ್ವಲ್ಪ ಬಳಕಕ್ಕೆ ಶುರು ಆಗುತ್ತೆ. ನಾವು ಕಾಮನ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಬಳಕಕ್ಕೆ ಶುರು ಆಗುತ್ತೆ. ಬಳಕಕ್ಕೆ ಅಂತಂದ್ರೆ ಏನು ಅಂತಂದರೆ ಇಟ್ ಈಸ್ ಮೋರ್ ಪ್ಲಯಬಲ್ ಫಾರ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್. ಅಂದರೆ ನಾವೇನಾದರೂ ಕಣ್ಣು ಉಜ್ಜಿದ್ರೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಬಹಳ ಜನ ಉಜ್ತಾನೆ ಇರ್ತಾರೆ. ಸೊ ಕಣ್ಣು ಬಹಳ ಫ್ರೀಕ್ವೆಂಟ್ ಆಗಿ ಉಜ್ಜುತ್ತಾ ಇದ್ರೆ ಏನಾಗುತ್ತೆ, ಈ ಥಿಕ್ನೆಸ್ಸು ಆಲ್ರೆಡಿ ಕಮ್ಮಿ ಆಗಿತ್ತು ಕಾರ್ನಿಯಲ್ಲಿ ಅಂತಂದರೆ ಅದು ಸ್ವಲ್ಪ ಇನ್ನೂ ಮೋಲ್ಡ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಅಂದರೆ ನಾವು ಹೇಗೆ ಉಜ್ತೀವೋ ಆ ಥರ ಕಾರ್ನಿಯಾ ಶೇಪ್ ಚೇಂಜ್ ಆಗೋಕ್ಕೆ ಸಾಧ್ಯತೆ ಇದೆ. ಇದನ್ನೇ ನಾವು ಕೆರಟೋಕೋನಸ್ ಅಂತ ಹೇಳ್ತೀವಿ. ದೇರ್ ಇಸ್ ಅ ಚೇಂಜ್ ಇನ್ ದಿ ಕಾರ್ನಿಯಲ್ ಸ್ಟ್ರಕ್ಚರ್ ಆ್ಯಂಡ್ ದ ಥಿಕ್ನೆಸ್ ಈಸ್ ರೆಡ್ಯೂಸ್ಡ್. ತಿನ್ನಾದಾಗ ಇದನ್ನು ಕೆರಟೋಕೋನಸ್ ಅಂತ ಹೇಳ್ತೀವಿ. ಹೀಗಾಗ ಏನಾಗುತ್ತೆ ಅಂತಂದರೆ ಸರಿಯಾಗಿ ನಮಗೆ ದೃಷ್ಟಿ ಕಾಣಿಸಲ್ಲ, ಫೋಕಸ್ ಆಗ್ತಾ ಇರಲ್ಲ. ನಮ್ಮ ಮುಂಚೆನೇ ಹೇಳಿದಾಗೆ ಲೈಟ್ ಫೋಕಸ್ ಆಗೋಕ್ಕೆ ಕಾರ್ನಿಯಾ ಬಹಳ ಇಂಪಾರ್ಟೆಂಟ್. ಸೊ ಅದರಲ್ಲಿ ಆ ಕಾರ್ನಿಯಾ ಥಿಕ್ನೆಸ್ ಸರಿಗಿಲ್ಲ, ಅದರ ಕರ್ವೇಚರ್ ಸರಿಗಿಲ್ಲ ಅಂತಂದರೆ ಏನಾಗುತ್ತೆ, ಸರಿಯಾಗಿ ರೆಟಿನಾ ಮೇಲೆ ಫೋಕಸ್ ಆಗಲ್ಲ, ದೃಷ್ಟಿ ಕಾಣಿಸಲ್ಲ. ಈ ದೃಷ್ಟಿ ಕಾಣಿಸದೇ ಇದ್ದಾವಾಗ ಏನು ಮಾಡ್ತೀವಿ ನಾವು, ಇನ್ನೂ ಉಜ್ಜೋಕ್ಕೆ ಶುರು ಮಾಡ್ತೀವಿ. ಸೊ ಇನ್ನು ಸ್ವಲ್ಪ ಉಜ್ಜಿದ್ರೆ ಕಾಣಿಸುತ್ತೆ ನಾವು ಚೆನ್ನಾಗಿ ಅಂತ ಹೇಳಿ ಇನ್ನೂ ಉಜ್ಜೋಕ್ಕೆ ಶುರು ಮಾಡಿದ್ರೆ ಆ ಉಜ್ಜುವಿಕೆಯಿಂದ ಏನಾಗುತ್ತೆ, ಇನ್ನೂ ಜಾಸ್ತಿ ಇದು ಮೋಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ಅದರಿಂದ ಇನ್ನೂ ಹಾಳಾಗ್ತಾ ಬರುತ್ತೆ ದೃಷ್ಟಿ. ಆದ್ದರಿಂದ ಇದು ಬಹಳ ಗುರುತಿಸ್ಬೇಕಾಗಿರುವಂಥ ಅಂಶ. ಯಾವಾಗ ನಾವು ಮಕ್ಕಳಲ್ಲಿ ಇಲ್ಲ ಸಾಮಾನ್ಯವಾಗಿ ತುಂಬ ಉಜ್ತಾ ಇದ್ದರೆ ಅಲರ್ಜಿ ಅಂತ ಹೇಳಿ ಬಿಟ್ಬಿಡ್ತೀವಿ, ಮಾಡಬಾರ್ದು. ಬಹಳ ಫ್ರೀಕ್ವೆಂಟಾಗಿ ಆಗ್ತಿತ್ತು, ನಾವು ಅಲರ್ಜಿ ಟ್ರೀಟ್ ಮಾಡಿದ್ಮೇಲೂ ಈಗ ಆಗ್ತಿತ್ತು ಅಂತಂದರೆ ಬೇರೆ ಏನೋ ಕಾರಣ ಇದೆ ಅಂತ ಹೇಳಿ ಚೆಕ್ ಮಾಡಬೇಕು, ಡೀಟೇಲ್ ಆಗಿ ನೋಡಿ. ಅದರಿಂದ ಹೌದು ಏನಾದರೂ ಪವರ್ ಈ ಥರ ವ್ಯತ್ಯಾಸ ಬರ್ತಿದೆ ಅಂತಂದರೆ ಅದಕ್ಕೆ ಸ್ಕ್ಯಾನ್ಗಳು ಬರುತ್ತೆ, ಸ್ಕ್ಯಾನ್ ಮಾಡಿ ನೋಡಬೇಕು. ಕಾರ್ನಿಯಾ ಸ್ಕ್ಯಾನ್ ಮಾಡಿ ನೋಡಿದ್ರೆ ಗೊತ್ತಾಗೋದು ಕೆರಟೋಕೋನಸ್ ಇದೆಯಾ ಇಲ್ಲ ಅಂತ. ಹಾಗೂ ಒಂದು ವೇಳೆ ಕೆರಟೋಕೋನಸ್ ಇದೆ ಅಂತಂದರೆ ಅದನ್ನು ಬೇರೆ ಬೇರೆ ಗ್ರೇಡ್ಸಲ್ಲಿ ಅದನ್ನ ಟ್ರೀಟ್ ಮಾಡ್ಬೋದು. ಭಾಳ ಅರ್ಲಿ ಸ್ಟೇಜ್ ಆದರೆ ಅದನ್ನು ಕನ್ನಡಕದಲ್ಲೇ ಕೊಟ್ಟು
ಸರಿಪಡಿಸೋದು ಅಂದರೆ ಕನ್ನಡಕದಲ್ಲೇ ಕೊಟ್ಟು ಹೇಳಬೇಕು, ಈ ಥರ ಕಣ್ಣು ಉಜ್ಜಬಾರ್ದು, ಜಾಸ್ತಿ ರಬ್ ಮಾಡಬಾರ್ದು, ರೆಗ್ಯುಲರಾಗಿ ಫಾಲೋಅಪ್ ಬರಬೇಕು, ಸ್ಕ್ಯಾನ್ಸ್ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿ. ನೆಕ್ಸ್ಟ್ ಬಂದು ಆಲ್ರೆಡಿ ಸ್ವಲ್ಪ ಆಗಿಬಿಟ್ಟಿದೆ, ಸ್ವಲ್ಪ ಮುಂದುವರೆದು ಬಿಟ್ಟಿದೆ ಅಂತಂದರೆ ಅದಕ್ಕೆ ನಾವೇನು ಮಾಡುತ್ತೀವಿ, ಅದನ್ನು ಅರೆಸ್ಟ್ ಮಾಡಬೇಕು. ಆ ಪ್ರೋಗ್ರೆಷನ್ ಜಾಸ್ತಿ ಆಗದೇ ಇರೋ ಹಾಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಈಗ ಅದು ಟ್ರೀಟ್ಮೆಂಟ್ ಭಾಳ ಸಫಲತೆಯಿಂದ ಬರ್ತಾ ಇದೆ. ಇದನ್ನು ನಾವು ಕೊಲಾಜನ್ ಕ್ರಾಸ್ ಲಿಂಕಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಾರ್ನಿಯಲ್ ಫೈಬರ್ಸ್ ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಗಟ್ಟಿ ಮಾಡ್ತೀವಿ. ಅದನ್ನು UV ರೇಸು ಮತ್ತು ವಿಟಮಿನ್ ಡ್ರಾಪ್ಸ್ ಎರಡನ್ನೂ ಬಳಸಿ ಅದನ್ನು ಕಾರ್ನಿಯಾನ ಗಟ್ಟಿ ಮಾಡ್ತೀವಿ, ಫೈಬರ್ಸ್ನ. ಇದರಿಂದ ಇನ್ನೂ ಫರ್ದರ್ ಅದು ಮೋಲ್ಡ್ ಆಗೋದು ತಪ್ಪುತ್ತೆ. ಅದು ಬಿಟ್ಟರೆ ಬೇರೆ ಇನ್ನೂ ಅಡ್ವಾನ್ಸ್ ಸ್ಟೇಜಸ್ ಬಂದ್ಬಿಟ್ಟಿತ್ತು ಅಂತಂದ್ರೆ ಆವಾಗ ಬೇರೆ ದಾರಿ ಇಲ್ಲ, ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗಿ ಬರುವಂಥದ್ದು. ಇದನ್ನು ಅಷ್ಟೇ, ಈ ಫಾಲೋಅಪ್ಸ್ ಭಾಳ ಇಂಪಾರ್ಟೆಂಟು. ಇದರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು ಮುಖ್ಯ ಅಲ್ಲ, ಅದಾದಮೇಲೆ ಮತ್ತೇನು ರೆಗ್ಯುಲರಾಗಿ ಫಾಲೋಅಪ್ಗೆ ಬರಬೇಕು. ಯಾಕೆಂದರೆ ಮಾಡಿದ ಮೇಲೆ ಕೂಡ ಅದು ಸ್ವಲ್ಪ ಚೇಂಜಸ್ ಆಗ್ತಾನೇ ಇರುತ್ತೆ. ಒಂದು 30-35 ವರ್ಷದ ತನಕ ಕಾರ್ನಿಯಲ್ ಚೇಂಜಸ್ ಆಗ್ತಾನೇ ಇರುತ್ತೆ. ಸೊ ಅಲ್ಲಿ ತನಕ ಆದರೂ ಅಟ್ಲೀಸ್ಟು ನಾವು ಟ್ರೀಟ್ಮೆಂಟ್ ಆಗಿ ಸರ್ಜರಿ ಆಗಿದ್ರೂ ಕೂಡ ಮತ್ತೆ ಬಂದು ರೆಗ್ಯುಲರಾಗಿ ಫಾಲೋಅಪ್ ಮಾಡೋಕ್ಕೆ ನಾವು ಭಾಳ ಸ್ಟ್ರೆಸ್ ಮಾಡಬೇಕಾಗುತ್ತೆ. ಅದರಿಂದ ಮತ್ತೇನಾದರೂ ತಿರುಗಿ ಚೇಂಜ್ ಆಯಿತು ಅಂತಂದರೆ ಆವಾಗ ತಿರುಗಿ ಸರ್ಜರಿ ಸಾಧ್ಯತೆಗಳಿದೆ. ಅದರಿಂದ ದೃಷ್ಟಿ ಉಳಿಸ್ಕೊಳ್ಳೋ ಸಾಧ್ಯತೆಗಳು ಇರೋದ್ರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾಲೋಅಪ್ ಎಕ್ಸಾಮಿನೇಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.